ನಮಸ್ಕಾರ ವೀಕ್ಷಕರೇ, ಮನೆ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ರೆಸಿಪಿ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಸಿಂಪಲ್ಲಾಗಿ ಓರಿಯೋ ಬಿಸ್ಕೆಟಿಂದ ಯಾವ ರೀತಿ ಕೇಕ್ನ ಮಾಡೋದಂತ. ನಿಜ ತುಂಬಾ ರುಚಿಯಾಗಿ ಬರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಬೋದು, ಸೇಮ್ ಬೇಕ್ರಿ ಟೇಸ್ಟೇ ಕೊಡುತ್ತೆ. ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಓರಿಯೋ ಬಿಸ್ಕೆಟ್ಗಳನ್ನ ಹಾಕ್ಕೊತಾ ಇದ್ದೀನಿ. ಓರಿಯೋ ಬಿಸ್ಕೆಟಲ್ಲಿ ನಾನು ವೈಟ್ ಕ್ರೀಮ್ ಬರುತ್ತೆ ಅಲ್ವಾ, ಅದನ್ನು ಕೂಡ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಅದರಲ್ಲಿ ನಾನು ಒಂದು ಸಿಂಪಲಾಗಿ ಒಂದು ಕ್ರೀಮ್ನ ಮಾಡಿಕೊಂಡು ಮೇಲೆ ಡಿಸೈನ್ ಮಾಡ್ಕೊಳ್ಳೋಣ ಅಂತ ಅದನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಡ ಅಂದರೆ ನೀವು ಆ ಬಿಸ್ಕೆಟ್ ಏನಿದೆ ಅಲ್ವಾ ಅದನ್ನೆಲ್ಲ ಹಾಗೇ ನೀವು ರುಬ್ಕೊಳ್ಳೋದಕ್ಕೆ ಹಾಕೊಬೋದು. ಸಪ್ರೇಟ್ ಮಾಡ್ಕೊಳ್ಳೋದ್ರಿಂದ ಒಂದು ಕ್ರೀಮಿಯಾಗಿ ಮಾಡ್ಕೊಬೋದು. ಅದಕ್ಕೋಸ್ಕರ ನಾನು ಸಪ್ರೇಟ್ ಮಾಡಿಕೊಂಡು ನೋಡಿ ಈ ಥರ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ರುಬ್ಕೊಳ್ಳೋಕ್ಕೆ ಹಾಕ್ಕೊಂಡು ಇದನ್ನು ಸಣ್ಣದಾಗಿ ರುಬ್ಕೊತಾ ಇದ್ದೀನಿ. ತುಂಬಾ ಸಣ್ಣದಂದರೆ ಸ್ಮೂತಿಯಾಗಿ ರುಬ್ಕೊಬೇಕು. ಈ ಥರ ರುಬ್ಬಿದರೆ ಸಾಕು. ನೀವು ರುಬ್ಕೊಳ್ಳೋಕ್ಕೆ ಇಲ್ಲ ಅಂದ್ರೂ ಕೂಡ ಆ ಬಿಸ್ಕೆಟ್ ಒಳಗಡೆ ಒಂದು ಕಾಯಿಸಿ ಇಟ್ಕೊಂಡಿರ್ತೀರಲ್ಲ ಹಾಲನ್ನು ಕೂಡ ಹಾಕ್ಕೊಂಡು ನೆನೆಸಿ ಬಿಟ್ಕೊಬೋದು. ಅದು ಕೂಡ ಸೇಮೇ ಇದೇ ಥರನೇ ಬರುತ್ತೆ. ನಾನು ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನು ಇದು ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಇರಲಿ ಪುಡಿ, ತುಂಬಾ ರುಚಿಯಾಗಿ ಬರುತ್ತೆ. ಇದಕ್ಕೆ ನಾನು ಸ್ವಲ್ಪನೇ ಈನೋ ಪುಡಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದು ಸ್ಪೂನಷ್ಟು ಈನೋ ಪುಡಿನ ಹಾಕ್ಕೊತಾ ಇದ್ದೀನಿ. ಈನೋ ಪುಡಿ ಇಲ್ಲ ಅಂದರೆ ನೀವು ಬೇಕಾದರೆ ಮನೇಲಿ ಅಡುಗೆ ಸೋಡಾ ಇಲ್ಲ ಬೇಕಿಂಗ್ ಪೌಡರ್ ಯಾವುದಿದ್ರೂ ಕೂಡ ಹಾಕ್ಕೊಬೋದು, ಅದು ಕೂಡ ನಡೆಯುತ್ತೆ. ಇದಾದಮೇಲೆ ನಾನು ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಮಾಡಿಕೊಂಡು ಸ್ವಲ್ಪ ಒಂದಕ್ಕೊಂದು ಅಂಟ್ಕೊಬೇಕಲ್ಲ, ಅದಕ್ಕೋಸ್ಕರ ಇವಾಗ ಕಾಯಿಸಿ ತಣ್ಣಗಾಗಿರಬೇಕು ಅಂಥ ಹಾಲನ್ನ ನಾನು ಇಲ್ಲಿ ಹಾಕ್ಕೊಂಡು ನೋಡಿಕೊಂಡು, ಸ್ವಲ್ಪ ತೆಳುವಾಗಬಾರ್ದು, ಮೀಡಿಯಮ್ ಆಗಿದ್ದರೆ ಸಾಕು. ತುಂಬಾ ಗಟ್ಟಿಯಾಗಿರಬಾರ್ದು, ತುಂಬಾ ತೆಳುವಾಗಿರಬಾರ್ದು, ಮೀಡಿಯಮ್ ಆಗಿರಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಈ ಥರ ಫುಲ್ಲು ಹಾಲು ಹಾಕ್ಕೊಳಕ್ಕೆ ಹೋಗ್ಬಿಡಿ. ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ಥರ ಒಂದು ಮೀಡಿಯಮ್ ಸೈಜಲ್ಲಿ ಬ್ಯಾಟರ್ ರೆಡಿ ಆದರೆ ಸಾಕು. ತುಂಬಾ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿದ್ರಲ್ಲ, ಸೇಮ್ ಚಾಕ್ಲೇಟ್ ಫ್ಲೇವರ್ ಯಾವ ಥರ ಬರುತ್ತೆ ಅದೇ ಥರನೇ ಈ ಒಂದು ಓರಿಯೋ ಬಿಸ್ಕೆಟಲ್ಲಿ ಮಾಡೋ ಕೇಕು ಕೂಡ ಅದೇ ಫ್ಲೇವರೇ ಕೊಡುತ್ತೆ ನಿಜವಾಗೂ. ಇದಾದಮೇಲೆ ನಾನು ಒಂದು ಸಣ್ಣ ಕುಕ್ಕರ್ ತೊಗೊಂಡು ಅದಕ್ಕೇ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನು ಹಾಕ್ಕೊತಾ ಇದ್ದೀನಿ. ಏನು ಕಲಸಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನಮ್ಮನೇಲಿ ಬಟರ್ ಪೇಪರ್ ಇರಲಿಲ್ಲ, ಸೊ ಹಾಗಾಗಿ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡೇ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಕೇಳ್ತಾ ಇರ್ತೀರಲ್ಲ ಬಟರ್ ಪೇಪರ್ ಇಲ್ಲ ಏನು ಮಾಡೋದಂತ, ಈ ಥರ ಕೂಡ ನೀವು ಮಾಡ್ಕೊಬೋದು. ಇವಾಗ ಒಂದು ತವ ಮೇಲೇ ನಾನು ಕುಕ್ಕರ್ನ ಮುಚ್ಚಿಕ್ಬಿಟ್ಟು ನೋಡಿ ಈ ಥರ ಮಾಡ್ಕೊತಾ ಇದ್ದೀನಿ. ತವ ಮೇಲೇ ಮಾಡ್ಕೊಳ್ಳಿ, ಡೈರೆಕ್ಟ್ ಕುಕ್ಕರ್ನ ಇಟ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಈ ಥರ 2 ಟೈಮ್ಸ್ ನಾನು ಚೆಕ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಆ ಒಂದು ಕೇಕ್ದು ಇದು ರೆಡಿಯಾಗಿತ್ತು. ನೋಡಿ ಈ ಥರ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಸಿಂಪಲಾಗಿ ಮಾಡ್ಕೊಳ್ಬೋದು. ಯಾರೆಲ್ಲ ಮಕ್ಕಳಿಗೆ ಅಯ್ಯೋ ಹೊರಗಿನ ಕೇಕ್ ಕೊಟ್ಟರೆ ಅನ್ಹೆಲ್ತಿ ಅಂತ ಇರ್ತೀರಲ್ವ, ಈ ಥರ ಮಾಡಿಕೊಡಿ. ನಿಜ ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ, ತುಂಬಾ ಈಸಿಯಾಗಿ ಕೂಡ ಮಾಡಿ ಕೊಡ್ಬೋದು ಮನೇಲಿ. ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ. ಇದ್ರ ಮೇಲೆ ನಾನು ಡೈರಿ ಮಿಲ್ಕ್ದು ಮೆಲ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಇದಕ್ಕೆ ಸ್ವಲ್ಪ ಶಾರ್ಟ್ಸ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ಶಾರ್ಟ್ಸ್ ಚಾಕ್ಲೇಟ್ ಬರುತ್ತಲ್ಲ ಅದಕ್ಕೆ ಡೈರಿ ಮಿಲ್ಕ್ ಕೂಡ ಆ್ಯಡ್ ಮಾಡಿಕೊಂಡು ನೋಡಿ ಈ ಥರ ಮಾಡ್ಕೊತಾ ಇದ್ದೀನಿ. ತುಂಬಾ ಅಂದರೆ ತಿನ್ನೋವಾಗ ಸ್ವಲ್ಪ ಕ್ರಂಚಿಯಾಗಿ ಕೂಡ ಬರಲಿ. ಡೈರಿ ಮಿಲ್ಕ್ದು ಏನು ಮೆಲ್ಟ್ ಮಾಡ್ಕೊಂಡಿದ್ನಲ್ಲ ಅದು ಸ್ವಲ್ಪ ಕ್ರಂಚಿಯಾಗಿ ಕೂಡ ಇರಲಿ. ಡೈರಿ ಮಿಲ್ಕ್ ಪೂರ್ತಿ ಮೆಲ್ಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಶಾರ್ಟ್ಸ್ನ ಹಾಕ್ಕೊಂಡು ಸ್ವಲ್ಪ ಕ್ರಂಚಿಯಾಗಿ ಸಿಕ್ಕಲಿ ಅಂತೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ಶಾರ್ಟ್ಸ್ನ ಕೂಡ ಸೆಂಟ್ರಲ್ಲಿ ಸ್ವಲ್ಪ ಡಿಸೈನಿಗೆ ಹಾಕ್ಕೊಂಡಿದ್ದೆ. ನಿಮ್ಮ ಮನೇಲಿ ಚೆರ್ರಿ ಹಣ್ಣಿತ್ತು, ನಿಮಗೆ ಚೆರ್ರಿ ಹಣ್ಣು ಅವೈಲಬಲ್ ಇದೆ ಅನ್ನೋರು ಕೂಡ ನೀವು ಚೆರ್ರಿ ಹಣ್ಣನ್ನು ಕೂಡ ಇಟ್ಕೊಂಡು ತುಂಬಾ ಸೂಪರಾಗಿ ಡಿಸೈನ್ನ ಮಾಡ್ಕೊಬೋದು. ನೋಡಿ ಈ ಥರ ನಾನು ಕ್ರೀಮ್ ಏನು ತೆಗೆದಿಟ್ಕೊಂಡಿದ್ದೆ ಅಲ್ವಾ ಅದರಲ್ಲಿ ಒಂದು ಡಿಸೈನ್ನ ಮಾಡ್ಕೊತಾ ಇದ್ದೀನಿ. ಕವರಲ್ಲಿರೋರು ಕವರ್ ಇತ್ತು ನನ್ನ ಹತ್ರ, ಕೇಕ್ ಮಾಡೋ ಒಂದು ಕವರ್ಗಳಿದೆ ಅನ್ನೋರು ನೋಡಿ ಈ ಥರ ಮಾಡ್ಕೊಬೋದು. ಈ ಕ್ರೀಮ್ನ ಅದರೊಳಗಡೆ ಹಾಕ್ಕೊಂಡು. ಬಟ್ ನಾನು ಅದು ಕವರೆಲ್ಲ ಏನರಲ್ಲೂ ತೋರಿಸ್ತಾ ಇಲ್ಲ, ಸಿಂಪಲಾಗಿ ಸ್ಪೂನಲ್ಲಿನೇ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಯಾರಿಗೆಲ್ಲ ಈ ಒಂದು ಕೇಕ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಚೆನ್ನಾಗಿದ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.